ನಮಗೇನು ಕಂಪನಿ ರೇಟ್ ಕೊಡುತ್ತೋ ಅದೇ ರೇಟ್ನ ನಾವು ಕೂಡ ರೈತರಿಗೆ ಕೊಡ್ತೀವಿ, ಲಾಭ ಇಲ್ದಂಗೆ. ಯಾಕಂದರೆ ರೈತರು ಬಂದು ಈ ದೇಶದ ಬೆನ್ನೆಲುಬು. ಅದಕ್ಕೋಸ್ಕರ ನನ್ನ ಕೈಲಾದ ಸಹಾಯನ ನಾನು ರೈತರಿಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಸಿಲ್ಟು, ಕಲ್ಲು, ಮಣ್ಣು, ಜಲ್ಲಿ ಏನೇ ಇದ್ರೂ ಇದರಿಂದ ಆಚೆ ಬಂತದೆ. ಆಮೇಲೆ ಬೇಗ ಸಮದೋಗಲ್ಲ, ರಿಪೇರಿ ಬರಲ್ಲ. ಲೈಫ್ 1 to 2 ಹೌದು. ಕೆಸರು, ಬಾಗಡ ಏನಾರು ಇರಲಿ ಸರ್, ಕಿತ್ತು ಬಿಸಾಕ್ತೀವಿ. ಆಮೇಲೆ ಇದನ್ನು ರೈತರುಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ಹಸುಗಳು ಸಾಕಿರ್ತಾರೆ, ಸಗಣಿ, ಗಂಜಲ ಎಲ್ಲ ಮಿಕ್ಸ್ ಆಗಿ ಬರುತ್ತಲ್ಲ, ಅಂಥದಕ್ಕೆ ಇದನ್ನ ಎತ್ತಾರೆ ಈ ಮೋಟ್ರನ್ನ. ಎಲ್ಲ ಸರ್ ಕಿತ್ಕೊಂಡು ಬಂದ್ಬಿಡು ಸರ್ ಇಲ್ಲೆಲ್ಲ. ಸುಟ್ಟೋಗ್ಲಿ ಇನ್ನೊಂದಾಗಲಿ 2 ವರ್ಷ ವಾರಂಟಿ, 2 ಸಲ ಯಾವ ಕಂಪನಿಯವರು ಕೊಡೋದಿಲ್ಲ. ನಮ್ಮ ಅಂಗಡಿನಲ್ಲೇ ನಾವು ಸರ್ವಿಸ್ ಕೊಡ್ತೀವಿ ಇವ್ರಿಗೆ. ನೋಡಿ ಸರ್, ನಮ್ಮ ಕಡೆಯಿಂದ ನೀವು ತಗೊಂಡು ಒಂದ್ಸಲ ತಗೊಂಡು ಮೋಟ್ರ್ ನೋಡಿ, ನೀವೇ 10 ಜನಕ್ಕೆ ಹೇಳ್ತೀರಾ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತಿಮ್ಮೇಗೌಡ, ನಮ್ಮ ನೀರು ಮೋಟ್ರ್ ಅಂಗಡಿಯಿಂದ. ನಾನು ಇವತ್ತು GKVK ಸ್ಟಾಲಲ್ಲಿದ್ದೀನಿ. ನಾವು ಕೂಡ ಇಲ್ಲಿ 2 ಸ್ಟಾಲ್ ಹಾಕಿದ್ದೀವಿ. ಒಂದು ನಮ್ಮದು CRI ಡೀಲರ್ದೊಂದು, ಇನ್ನೊಂದು ನಮ್ಮದು ಮಲ್ಟಿಪ್ಲೈ ಬ್ರ್ಯಾಂಡ್ ಒಂದಿದೆ. ಎರಡೂ ಕೂಡ ನಾನು ಸ್ಟಾಲ್ ಹಾಕಿದ್ದೀನಿ. ಇದು ಬಂದು ನಮ್ಮ CRI ಬ್ರ್ಯಾಂಡದು. ನಾನು ಕೂಡ ಇದಕ್ಕೆ ಡೀಲರು. ನಾವು ರೈತರಿಗೋಸ್ಕರ ಅತಿ ಕಡಿಮೆಯಲ್ಲಿ ಅಂದರೆ 5ರಿಂದ 30%, 35% ಕಮ್ಮಿ ರೇಟಲ್ಲಿ ನಾನು ಮೋಟ್ರ್ ಪಂಪ್ನ ಕೊಡ್ತಾಯಿದ್ದೀನಿ. ಬನ್ನಿ, ನಿಮಗೆ ನಾನು ಮೋಟ್ರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವುದೇ ಮೋಟ್ರು ನಮ್ಮ ಹತ್ರ ಯಾವುದೇ ಸಿಗುತ್ತೆ, ಏನೇನು ಕೆಲಸ ಮಾಡುತ್ತೆ ಅಂತ ನಿಮಗೆ ಹೇಳ್ತೀನಿ. ಬನ್ನಿ ಸರ್. ಫಸ್ಟ್ ಆಫ್ ಆಲ್ ಇದು ರೈತರಿಗೆ ಬೇಕಾಗಿತ್ತು. ಮೊದಲು ತುಂಬ ಹಳೆದಾಗಿ ಯೂಸ್ ಮಾಡ್ತಾಯಿದ್ರು, ಇವಾಗ ತುಂಬ ಕಡಿಮೆ. ಏನು ಮೋಟ್ರಪ್ಪ ಅಂತ ಇದಂದರೆ ಇದು ಬಾವಿಯಿಂದ ಮೇಲ್ಗಡೆ ಮಡಗೋ ಮೋಟ್ರು. ನೋಡಿ, ಇದು ಡಿಸ್ಚಾರ್ಜ್ ಬಂದು 2 ಇಂಚು ತಗೊಳುತ್ತೆ. ಅಂದರೆ ಇನ್ಪುಟ್ 2 ಇಂಚು, ಇದು ಇನ್ಪುಟ್ಟು 2.5 ಇಂಚು, ಔಟ್ಪುಟ್ಟು 2 ಇಂಚು. ಏನಿಲ್ಲ ಅಂದರೂ ಒಬ್ಬ ವ್ಯಕ್ತಿ ಫುಲ್ಲು ನೀರು ಬರುತ್ತೆ. ಆ ನೀರು ಕಟ್ಟೋಕ್ಕಾಗಲ್ಲ, ಅಷ್ಟು ಪ್ರೆಷರಾಗಿ ನೀರು ಬರುತ್ತೆ. ಇದೆಲ್ಲ ಅವಾಗಿನ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ರು. ಈಗಲೂ ಕೆಲವು ಕೆರೆ ಕಟ್ಟೆ ಅಕ್ಕಪಕ್ಕ ಇರೋ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿಂದ ಫುಟ್ಬಾಲ್ ಹಾಕಿ ಇದರಿಂದ ಆಚೆ ತಗೊಳ್ತೀವಿ. ಇದ್ರ ಬಂದು ಕೆರೆ ಒಳಗಡೆ ಅಂದರೆ ಕೆರೆ ಕಟ್ಟೆ ಇರೋ ಕಡೆ ಮೇಲ್ಗಡೆ ಇಡೋ ಥರ ಮೋಟ್ರ್ ಇದು. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಮೋನೋಬ್ಲಾಕ್ ಅಂತ ಹೇಳ್ತೀವಿ. ಇದು 5 HP ಇದು. ಫುಲ್ ಸಫಿಷಿಯೆಂಟ್ ನೀರು ಬರುತ್ತೆ. ಹೌದು, ಇದೇ ಥರದಲ್ಲೇ 3 HP 2 HP ಎಲ್ಲ ತೊಗೊಳ್ತಾರೆ. 2 ಇಂಚು 3 ಇಂಚು ಡಿಲಿವರಿ ಥರದ್ದು ಬರ್ತಾ ಇರ್ತದೆ. ನಿಮಗೆ ನೀರು ಯಾವ ಥರ ಬೇಕು, ನಿಮ್ಮ ಬಾವಿನಲ್ಲಿ ಎಷ್ಟು ಸೋರ್ಸ್ ಬರ್ತಾ ಇದೆ ಅದ್ರದ್ದು ಮೇಲೆ ಲೆಕ್ಕಾಚಾರದ ಮೇಲೆ ಮೋಟ್ರ್ಗಳನ್ನ ನಾವು ಕೊಡ್ತೀವಿ. ನಮ್ಮಲ್ಲಿ ತುಂಬ ಕಡಿಮೆ ರೇಟು. ನಾವು ಕಂಪನಿಗೆ ಏನು ರೇಟ್ ಬರುತ್ತೆ, ನಮಗೇನು ಕಂಪನಿ ರೇಟ್ ಕೊಡುತ್ತೋ ಅದೇ ರೇಟ್ನ ನಾವು ಕೂಡ ರೈತರಿಗೆ ಕೊಡ್ತೀವಿ, ಲಾಭ ಇಲ್ದಂಗೆ. ಯಾಕಂದರೆ ರೈತರು ಬಂದು ಈ ದೇಶದ ಬೆನ್ನೆಲುಬು. ಅದಕ್ಕೋಸ್ಕರ ನನ್ನ ಕೈಲಾದ ಸಹಾಯನ ನಾನು ರೈತರಿಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ರೈತರಿಗೆ ಕಮ್ಮಿ ರೇಟ್ ಕೊಡ್ತಾಯಿದ್ದೀನಿ. ಏನಪ್ಪ ಇವನಿಗೇನು ಹಣ ಬೇಡವಾ, ಸಂಪಾದನೆ ಬೇಡವಾ ಅಂತ ಅಂದ್ಕೊಳ್ಳೋದಲ್ಲ. ಬಟ್ ಎಲ್ಲ ಬೇಕು. ನಾವು ಬೇರೆ ಇಲ್ಲಿ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಅಲ್ಲಿ 1% 2% ಲಾಭ ತಗೊಳ್ತೀನಿ. ರೈತರ ಕಡೆಯಿಂದ ಏನು ಲಾಭ ಬೇಡ. ನಾನೊಬ್ಬ ರೈತರ ಮಗ, ನಮ್ಮಪ್ಪ ರೈತರು, ನಮ್ಮ ತಾತ ರೈತರು, ಎಲ್ಲರೂ ರೈತರೇ. ಅವ್ರ ಮಗಾಗಿ ನಾನು ಹುಟ್ಟಿ ರೈತರಿಗೊಂದು ಒಳ್ಳೇದು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ ಸರ್, ಮುಂದಲದ್ದು ನೋಡೋಣ. ಸರ್, ಇದು ಸೇಮ್ ಮೋಟ್ರೆ, ಆದರೆ 2 HP ಇದು. ಇದು ಕೂಡ ನೋಡಿ 2 ಇಂಚು ಡಿಲಿವರಿ ಇದೆ. ಇದು ಕೂಡ ನಿಮಗೆಲ್ಲ ಇದು ಗಂಟೆಗೆ ಒಂದು 25,000 ಲೀಟ್ರ್ ನೀರು ಬರುತ್ತೆ. ಇದು 50ರಿಂದ 60,000 ಲೀಟ್ರ್ ನೀರು ಬರುತ್ತೆ. ಬನ್ನಿ, ನೆಕ್ಸ್ಟ್ ಬಂದು ಇದು ಕೂಡ ಮೋನೋ ಬ್ಲ್ಯಾಕೇನೆ. ಇದು ಜಾಸ್ತಿ ಬಂದು ಇದು 2 ಇಂಚು ಡಿಲಿವರಿ, 1.5 ಇಂಚು ಔಟ್ಪುಟ್ಟು. ಇದನ್ನು ಬಂದು ಫ್ಯಾಕ್ಟ್ರಿಗಳಿಗೆ, ಇಂಡಸ್ಟ್ರಿಯಲ್ಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಗೆ ಯೂಸ್ ಮಾಡ್ತಾರೆ. ಗಂಟೆಗೆ 15,000 ಲೀಟ್ರ್ ನೀರು ಬರುತ್ತೆ ಇದರಲ್ಲಿ. ನೆಕ್ಸ್ಟು ಇದು ಬಂದು ಇದು ಸೇಮೇನೆ, ಇದು ಮೋನೋ ಬ್ಲ್ಯಾಕೇನೆ. ಈಗ ನಾವು ಫ್ಯಾಕ್ಟ್ರಿಗಳಿಗೆ, ಮನೆಗಳಿಗೆ ಗಂಟೆಗೆ ಒಂದು 5,000 ಲೀಟ್ರ್ ನೀರು ಬೇಕು, 6,000 ಲೀಟ್ರ್ ನೀರು ಬೇಕು ಅಂತ ಏನು ಹೇಳ್ತೀವೋ ಆವಾಗ 1 HP, 2 HP, 3 HP, 5 HP. ಓಕೆ, ಇದೇ ಥರ ಕಂಟಿನ್ಯೂ ಬರ್ತಾ ಇದೆ. ಸರ್ ನೋಡಿ, ಇಲ್ಲಿವರೆಗೂ ಸಿಂಗಲ್ ಫೇಸೇ ಬರುತ್ತೆ. ಇದು ಮಾತ್ರ ಹೆವಿ ಬೇಕಾಗಿರೋದ್ರಿಂದ 3 ಫೇಸ್ ಕರೆಂಟ್ ಬೇಕು. ನೆಕ್ಸ್ಟ್ ಬನ್ನಿ ಸರ್, ನೋಡ್ಕೊಂಬರೋಣ. ಇದು ವರ್ಟಿಕಲ್ ಪಂಪ್ ಅಂತ ಸರ್. ಇದು ಬಂದು ನಿಮಗೆ ವರ್ಟಿಕಲ್ ಪಂಪು. ನೀರು ಸಣ್ಣ ಇರುತ್ತೆ, ಕಮ್ಮಿ ಇರುತ್ತೆ, ಜಾಸ್ತಿ ನೀರು ಬೇಕು. ಆಮೇಲೆ ನಿಂತ್ಕೊಂಡು ಟ್ಯಾಂಕ್ ಒಳಗಡೆ ಇಡಬೇಕು. ಇದು ನೋಡಿ, ಇದನ್ನು ಇದೊಂದು ನೀರಿನ ಟ್ಯಾಂಕ್ ಒಳಗಡೆ ಇಟ್ಬಿಟ್ರೆ ನೀರು ಇಲ್ಲಿಂದ ಫ್ಲೆಕ್ಸಿಬಲ್ ಆಗಿ ಬಂದ್ಬಿಡುತ್ತೆ. ಪ್ರೆಷರ್ ನೀರು ಜಾಸ್ತಿ ಬರುತ್ತೆ. ಕಾಣಿಸ್ತಿದೆ ಇಲ್ಲಿ? ಇದು ಸುಮ್ಮನೆ ಇದೊಂಥರ ಇಟ್ಬಿಡ್ತೀವಿ. ಆಮೇಲೆ ನಮ್ಮ ಹತ್ರ PVC ಪೈಪ್ಗಳು ಸಿಗುತ್ತೆ.
ಹಾಂ CRI ಪೈಪ್ ಇದ್ದೇನೆ PVC ಪೈಪ್ಗಳಿದೆ ಇದೆಲ್ಲ ತಗೊಂಡು. ಸರ್ ಇದು ಬನ್ನಿ ನೆಕ್ಸ್ಟು, ಇದು ಬಂದು 5 HP ಮೋಟ್ರು. 5 HP. ಹೌದು, ನಾವು ಇಷ್ಟವರೆಗೂ ನೋಡಿದ್ದು ಬಂದು ಭೂಮಿ ಮೇಲೆ ಇಡೋದು, ನೀರು ತೆಗೆಯೋದು. ಇದು ನೀರೊಳಗಡೆ ಇಟ್ಟು ನೀರು ತೆಗೆಯೋದು. ನೀರೊಳಗೆ? ಹೌದು, ಓಕೆ ಸರ್. ನೀರೊಳಗಡೆ ಇಡ್ತೀವಿ. ಇದು ಸಬ್ಮರ್ಸಿಬಲ್ ಅಂತ ಹೇಳ್ತೀವಿ ನಾವು. ಇದು ಸಬ್ಮರ್ಸಿಬಲ್. ಹೌದು, ಮೋನೋ ಸಬ್ಮರ್ಸಿಬಲ್ ಅಂತ ಹೇಳ್ತೀವಿ. ಅಂದರೆ ನೀರೊಳಗಡೆ ಇಟ್ಟು ನೀರು ಜಾಸ್ತಿ ತಗೊಳ್ಳೋದು. ಇದು ಬಂದು 5 HP, ಸೇಮ್ ಟು ಸೇಮ್. ಇದು ಬಂದು 4 HP ಬರುತ್ತೆ, ಇದು ಬಂದು 2 HP ಬರುತ್ತೆ, ಇದು ಬಂದು 1 HP ಬರುತ್ತೆ. ಇದು ಮನೆಗಳಿಗೆ ಯೂಸು. ಹೌದು, ಸಂಪೊಳಗಡೆ ಯೂಸ್ ಮಾಡಿ ನೀರು ತಗೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಇದೆಲ್ಲ ಇಂಡಸ್ಟ್ರಿಯಲ್ಗಳಿಗೆ ಒಂದು ಅರೌಂಡ್ 1 ಅವರ್ಗೆ 20,000 ಲೀಟ್ರ್ ನೀರು ಬರುತ್ತೆ. ಇದೊಂದು 25,000 ಬರುತ್ತೆ. ಇದೆಲ್ಲ ನಿಮಗೆ ಒಂದು 50-60,000 ಲೀಟ್ರು ಪರ್ ಅವರ್ ಬರುತ್ತೆ. ಓಕೆ ಸರ್, ಈಗ ನೆಕ್ಸ್ಟ್ ಬಂದು ನಾವು ಬೋರ್ವೆಲ್ಗೆ ಹಾಕೋ ಮೋಟ್ರ್ ಪಂಪು. ಈಗ ನಾವು ಸಿಟಿನಲ್ಲಿ ಯೂಸ್ ಮಾಡಬೇಕು. ಯಾವ ಥರ ಮೋಟ್ರ್ ಯೂಸ್ ಮಾಡಬೇಕಪ್ಪ, ಏನಪ್ಪ, ಹೆಂಗಪ್ಪ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇರ್ತದೆ. ಆದರೆ ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ದರೂ ಎಷ್ಟು ಇಂಚ್ ನೀರು ಬಂದಿದೆ, ಯಾವ ಥರ ಮೋಟ್ರ್ ಹಾಕಬೇಕು, ಎಷ್ಟು HP ಮೋಟ್ರ್ ಹಾಕಬೇಕು ಅನ್ನೋದು ಇರುತ್ತೆ. ಆಧಾರಕ್ಕೆಲ್ಲ ನನ್ನ ಹತ್ರ ಬಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ನೀರು ಬಂದಿದೆ, ಇಷ್ಟೇ HP ಹಾಕಬೇಕು ಅಂತ ಒಂದು ಕರೆಂಟ್ ಸೇವಿಂಗು, ಒಂದು ಮನಿ ಸೇವಿಂಗು, ಇನ್ನೊಂದು ಸರಿಯಾದ ಮಾಹಿತಿ ಕೊಟ್ಟು ನಿಮ್ಗೆ ಒಳ್ಳೆ ರೀತಿಯ ಮೋಟ್ರ್ ಪಂಪ್ನ ಕೊಡ್ತೀನಿ. ಬನ್ನಿ, ಈಗ ನಿಮಗೆ ಇಲ್ಲಿ ನೋಡಿ, ಇದು ಬೋರ್ವೆಲ್ಗೆ ಹಾಕೋ ಮೋಟ್ರ್ ಪಂಪ್. ಇದು ಸ್ಟೀಲ್ ಪಂಪ್ ಅಂತಾರೆ ಇದನ್ನು. ಹೌದು, ಇದ್ರ ಒಳಗಡೆ ಹೊರಗಡೆ ಎರಡೂ ಕೂಡ ಸ್ಟೀಲ್ ಬರುತ್ತೆ. ಮಿಕ್ಕಿದ ಎಲ್ಲದರಲ್ಲೂ ನಾರ್ಮಲ್ ಆಗಿ ಬರುತ್ತೆ. ಒಳಗಡೆ ನೊರಾಯಿಲ್ ಇಂಪಿಲಿಯರ್ ಬರುತ್ತೆ, ಇದರಲ್ಲಿ ಸ್ಟೀಲ್ ಇಂಪಿಲಿಯರೇ ಬರುತ್ತೆ. ನಾರ್ಮಲ್ ಮೋಟ್ರಿಗಿಂತ ಒಂದು 3,000-5,000 ರೂಪಾಯಿ ರೇಟ್ ಮಾತ್ರ ಜಾಸ್ತಿ, ಬಟ್ ಕೆಲಸ ಮಾತ್ರ ಸೂಪರ್. ಏನಪ್ಪ ಅಂದರೆ ಒಳಗಡೆ ಸಿಲ್ಟು, ಕಲ್ಲು, ಮಣ್ಣು, ಜಲ್ಲಿ ಏನೇ ಇದ್ರೂ ಇದರಿಂದ ಆಚೆ ಬಂತದೆ. ಆಮೇಲೆ ಬೇಗ ಸಮದೋಗಲ್ಲ, ರಿಪೇರಿ ಬರಲ್ಲ. ಲೈಫ್ 1 to double. ಹೌದು, ಈಗ ಏನು ಒಂದು ಮೋಟ್ರ್ ಲೈಫ್ ಬರುತ್ತೆ, ಅದಕ್ಕೆ 1 to double ಲೈಫ್ ಬರುತ್ತೆ. ಸಿಲ್ಟ್ ಜಾಗಗಳಲ್ಲಿ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಿ, ಬಟ್ ಮನೆಗೆ ಯೂಸ್ ಮಾಡಿಕೊಂಡ್ರೆ ಇನ್ನೂ ಅನುಕೂಲ. ನೋಡಿ, ಇದೆಲ್ಲ ನಿಮ್ಗೆ ಅವಾಗಲೇ ತಿಳಿಸ್ತಂತೆ. ಇದು ಮನೆಗೆ ಹಾಕೋದು ಪ್ಲಾನು ಅಂತ ಹೇಳಿ ಇದು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದು ನಾರ್ಮಲ್ ಮೋಟ್ರ್ ಪಂಪ್. ಇದು 2 HP 30 ಸ್ಟೇಜ್. ಇದು 400 ಅಡಿಯಿಂದ 600-650 ಅಡಿವರೆಗೂ ಇದನ್ನು ಬಿಡ್ಬೋದು. ಹೌದು, ಸಿಂಗಲ್ ಫೇಸಲ್ಲೂ ಸಿಗುತ್ತೆ, 3 ಫೇಸಲ್ಲೂ ಸಿಗುತ್ತೆ ನಿಮಗಿದು. ಓಕೆ, ಇದು ಬಂದು 3 HP 38 ಸ್ಟೇಜು ಅಪ್ ಟು 825 ಅಡಿವರೆಗೂ ಸಿಂಗಲ್ ಫೇಸಲ್ಲಿ ನಾವು ಮೋಟ್ರ್ ಪಂಪ್ನ ಓಡಿಸ್ಬೋದು. ಹೌದು ಸರ್, ಸಿಂಗಲ್ ಫೇಸಲ್ಲಿ ನೀರು ಚೆನ್ನಾಗಿದ್ರೆ ಒಳ್ಳೆ ಡೆಲಿವರಿ ಬರುತ್ತೆ, ಒಳ್ಳೆ ಡಿಸ್ಚಾರ್ಜ್ ಬರ್ತದೆ ನಿಮಗೆ. ಹಾಂ, ನಿಮಗೆ ಅದನ್ನು ನೀರು ಏನಿದೆ ಅನ್ನೋದು ಪ್ರೆಷರ್ ಮೇಲೆ ನೋಡಿಕೊಂಡು ನಾವು ನಿಮಗೆ ಐಡಿಯಾ ಹೇಳ್ತೀವಿ. ಸರ್, ಇದು ಬಂದು ನಿಮಗೆ ಬೂಸ್ಟರ್ ಪಂಪ್ ಅಂತ, ಪ್ರೆಷರ್ ಪಂಪ್ ಅಂತ ಹೇಳ್ತೀವಿ, ಮತ್ತು ಬೂಸ್ಟರ್ ಪಂಪ್ ಅಂತಲೂ ಕೂಡ ಹೇಳ್ತೀವಿ. ಏನಪ್ಪ ಇದು ಹೆಂಗಪ್ಪ ಕೆಲಸ ಮಾಡುತ್ತೆ ಅಂದರೆ, ಹೌದು, ಯಾಕಂದರೆ ಈಗ ಒಂದು 4 ಫ್ಲೋರ್ ಮನೆ ಕಟ್ತೀರಾ, 5 ಫ್ಲೋರ್ ಮನೆ ಕಟ್ತೀರಾ, ಟ್ಯಾಂಕ್ ಇಡ್ತೀರಾ. ಟ್ಯಾಂಕಿಂದಿರೋ ಕೆಳಗಡೆ ಫ್ಲೋರ್ಗೆ ನೀರು ಪ್ರೆಷರ್ ಬರೋಲ್ಲ. ಹಂಗಾಗಿ ಯಾವುದೇ ನಲ್ಲಿನೂ ಆನ್ ಮಾಡಿದ್ರೆ ಆಟೋಮೆಟಿಕಾಗಿ ನೀರು ಪ್ರೆಷರ್ ಬರುತ್ತೆ. ಶವರ್ಗಾಗ್ಬೋದು, ಟ್ಯಾಪ್ಗಾಗ್ಬೋದು, ವಾಶ್ರೂಮ್ಗಾಗ್ಬೋದು. ಹಾಗಾಗಿ ನೋಡಿ, ಇದನ್ನು ಪ್ರೆಷರ್ ಪಂಪ್ ಅಂತಾರೆ. ಈ ಪಂಪು ನಿಮಗೆ 24 ಲೀಟ್ರ್ ಬರುತ್ತೆ. ಇದು ಬಂದು ಕಾಸ್ಟ್ ಕೂಡ ನಮ್ಮಲ್ಲಿ ತೀರಾ ಕಡಿಮೆ, ಒಳ್ಳೆ ರೀಸನಬಲ್ ಆಗಿ ಸಿಗ್ತೀವಿ. ಈಗ ನಿಮಗೆಲ್ಲ ಆಲ್ಮೋಸ್ಟ್ ಇಂಜಿನಿಯರ್ ನಮ್ಮ ಹತ್ರ ತೊಗೊಳ್ತಿದ್ದಾರೆ. ಇದರದ ಚೆನ್ನಾಗಿದೆ ಸರ್, ಒಳ್ಳೆ ಕ್ವಾಲಿಟಿ ಇದೆ, ಕೊಡಿ ಸರ್ ಅಂತ. ಇದು ಬಂದು ನಿಮಗೆ 3ರಿಂದ 5 ಬಾತ್ರೂಮ್ವರೆಗೂ ಯೂಸ್ ಮಾಡ್ಬೋದು. 3ರಿಂದ 5 ಬಾತ್ರೂಮ್? ಹಾಂ, ಅರೌಂಡ್ ಒಂದು 3ಪ್ಲೆಕ್ಸ್ ಮನೆ, ಡೂಪ್ಲೆಕ್ಸ್ ಮನೆ, ಒಂದು 4 ಬೆಡ್ ಬಾತ್ರೂಮ್ ಇದೆ, 5 ಬಾತ್ರೂಮ್ ಇದೆ ಅನ್ನೋರು ಯೂಸ್ ಮಾಡ್ಬೋದು. ಇದು ಮತ್ತು ಇದು ಎರಡೂ ಕೂಡ ಸೇಮ್ ಇದೆ. ನೆಕ್ಸ್ಟ್ ಬಂತ ಇದು ಬನ್ನಿ, ಇದು ಮಿನಿ ಬೂಸ್ಟರ್ ಪಂಪ್ ಅಂತ, 1/2 HP 1 HP. ಇದೇ 3 ಬಾತ್ರೂಮ್ವರೆಗೂ ಯೂಸ್ ಮಾಡ್ಬೋದು. 3 ಬಾತ್ರೂಮ್? ಹೌದು, ಓಕೆ, 3 ಬಾತ್ರೂಮ್ವರೆಗೂ ಯೂಸ್ ಮಾಡ್ಬೋದು. ಇದು ಕೂಡ ಚೆನ್ನಾಗಿದೆ. 1 HP ಸರ್ ಇದು. ಸರ್, ಇದು ನೋಡಿ, ಇದು ನಿಮಗೆ ಮೋಟ್ರ್, ಇದು ನೀವು ಸುಮಾರು ಕಡೆ ನೋಡಿರ್ತೀರ. ನೀರಿನ ಟ್ಯಾಂಕ್ ಕ್ಲೀನ್ ಮಾಡಬೇಕಾದ್ರೆ ಇದು ಕೆಸರು, ಬಾಗಡ ಏನಾರು ಇರಲಿ ಸರ್, ಕಿತ್ತು ಬೀಸಾಕ್ತೀವಿ. ಆಮೇಲೆ ಇದನ್ನು ರೈತರುಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ಹಸುಗಳು ಸಾಕಿರ್ತಾರೆ, ಸಗಣಿ, ಗಂಜಲ ಎಲ್ಲ ಮಿಕ್ಸ್ ಆಗಿ ಬರುತ್ತಲ್ಲ, ಅಂಥದಕ್ಕೆ ಇದನ್ನ ಎತ್ತಾರೆ. ಈ ಮೋಟ್ರನ್ನ ಎಲ್ಲ ಸರ್ ಕಿತ್ಕೊಂಡು ಬಂದ್ಬಿಡು ಸರ್ ಇಲ್ಲೆಲ್ಲ. ನೋಡಿ, ಇದು ಬಂದು RO ಪಂಪ್ ಅಂತ. ಇದು ವಾಟರ್ ಪ್ಯೂರಿಫೈಯರ್ಗೆ ಆ ಥರದಕ್ಕೆಲ್ಲ ಈ ಪಂಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಇದು ನಿಮ್ಗೆ ಗೊತ್ತೇ ಇದೆ ರೈತರಿಗೆ. ಇದು ಬಂದು 7.5 HP 16 ಸ್ಟೇಜು. ಹೌದು, 7.5 HP 16 ಸ್ಟೇಜು. ನಮ್ಮ ಹತ್ರ ರೇಟ್ ರೀಸನಬಲ್ ಇದೆ ಸರ್. ಹಾಂ, ನೀವು ರೇಟ್ ಬಗ್ಗೆ ಕೇಳಂಗೆ ಇಲ್ಲ. ಆಮೇಲೆ 2 ವರ್ಷ ವಾರಂಟಿ, 2 ವರ್ಷ ವಾರಂಟಿ. ಅದು ಎಲ್ ಟೈಮ್
ಸುಟ್ಟೋಗ್ಲಿ ಇನ್ನೊಂದಾಗ್ಲಿ 2 ವರ್ಷ ವಾರಂಟಿ 2 ಸಲ ಯಾವ ಕಂಪನಿಯವರು ಕೊಡೋದಿಲ್ಲ. ಈ ಕೆಲವು ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಕಂಪನಿಗಳಲ್ಲಿ ಸರ್ವಿಸ್ ಸೆಂಟರ್ ಇಟ್ಕೊಂಡಿಲ್ಲ. ಆದರೆ ನಮ್ದು ಹಂಗಿಲ್ಲ, 2 ವರ್ಷ 2 ಸಲ ನಮ್ಮ ಅಂಗಡಿನಲ್ಲೇ ನಾವು ಸರ್ವಿಸ್ ಕೊಡ್ತೀವಿ. ಇವರಿಗೆ ಯಾರು ಬಂದು ತೊಗೊಳ್ತಾರೆ ಅವ್ರಿಗೆ ಕೂಡ ನಾವು ಸರ್ವಿಸ್ ಕೊಡ್ತೀವಿ. ನೋಡಿ ಸರ್, ಇದು 7 HP 16 ಸ್ಟೇಜು. ಇದು ಬಂದು ನಿಮ್ಗೆ 500 ಇಂದ 600 ಅಡಿ ಕೆಲಸ ಮಾಡುತ್ತೆ. ಓಕೆ ಸರ್. ಅರೌಂಡ್ ನೋಡಿ ಇಲ್ಲಿದೆ, ತೋರಿಸ್ತೀವಿ ನೋಡಿ, 16 ಸ್ಟೇಜ್ ಕಾಣಿಸ್ತಾ ನಿಮಗೆ? ಕಾಣಿಸ್ತು ಸರ್. ನೋಡಿ ನೆಕ್ಸ್ಟ್ ಇದು ಬಂದು ನೋಡಿ 20 ಸ್ಟೇಜು ನಿಮಗೆ. ಇದು ಬಂದು ನಿಮಗೆ 600 ಇಂದ 700 ಅಡಿ ಕೆಲಸ ಮಾಡುತ್ತೆ. ನೀವು ಯಾವುದೇ V6 ಪಂಪ್ ತಗೊಳ್ಳಿ ಸರ್, V4 ಮೋಟ್ರ್ ತಗೊಳ್ಳಿ ಸರ್, ನಿಮಗೆ 2 years ವಾರಂಟಿ 2 times. ಸರ್ ಕೆಲವರು ಇಲ್ಲದೇ ಇರೋ ಕಥೆ ಹೇಳ್ತಾರೆ ಸರ್, ಅವ್ರಿಗೆ ಸ್ಪೇರ್ ಸಿಗಲ್ಲ, ಇನ್ನೊಂದು ಸಿಗಲ್ಲ, ಆ ಥರ ಎಲ್ಲ. ಅದೆಲ್ಲ ಹಳೇದು ಸರ್. ಆಮೇಲೆ ಏನು ಗೊತ್ತಾ, ಇದು ಶೋರೂಮ್ ಮೇಂಟೆನೆನ್ಸ್ ಥರ ಸರ್. ಇದು ಸರ್ವಿಸಲ್ಲೇ ಮೇಂಟೈನ್ ಮಾಡಿಸಿರೋ ಲೈಫ್ ಜಾಸ್ತಿ ಬರುತ್ತೆ. ಬೇರೆ ಕಂಪ್ನಿಗಳೇನು ಗೊತ್ತಾ, ಯಾವುದೋ ಲೋಕಲ್ ಸ್ಪೇರ್ಸ್ ಹಾಕ್ಬಿಟ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಇದಕ್ಕೆ ಕಂಪನಿ ಸ್ಪೇರ್ಸ್ ಹಾಕಿ ಸರ್. ನೀವು ಕುದುರೆ ಹೊಡೆದಂಗೆ ಕೊಡು ಸರ್. ಇದು ಸೂಪರಾಗಿ ಓಡುತ್ತೆ. ನೀವು ಬನ್ನಿ ನೋಡಿ, ಇದೆಲ್ಲ ನಾನು ನಿಮ್ಗೆ ಹೇಳ್ದಂಗೆ. ಇದು ನೋಡಿ ಸರ್, ಇದು 2000 ಅಡಿ ಕೆಲಸ ಮಾಡುತ್ತೆ ಸರ್. ಇದು ಹೌದು ಸರ್, 7.5 HP 100 ಸ್ಟೇಜು ಸ್ಟೀಲ್ ಪಂಪು 2000 ಅಡಿ ಕೆಲಸ ಮಾಡುತ್ತೆ. ಬೆಂಗಳೂರಿನಲ್ಲಿ ಇದು ಜಾಸ್ತಿ ಡ್ರೈ ಏರಿಯಾಗಳಲ್ಲಿ, ವೈಟ್ ಫೀಲ್ಡು, KR ಪುರಮ್, ಈ ಥರ ಹೊಸೂರು ರೋಡು, ಈ ಕಡೆ ಜಾಸ್ತಿ ಎಲೆಕ್ಟ್ರಾನಿಸಿಟಿ, ಈ ಕಡೆ ಸರ್ ಚೆನ್ನಾಗಿ ಓಡುತ್ತೆ ಸರ್ ಇದು. ಓಕೆ, ಇದು ಬಂದು ನೋಡಿ ಸರ್, ಇದು 52 ಸ್ಟೇಜು. ಒಂದು ಸ್ಟೇಜು 20 ರಿಂದ 22 ಅಡಿ ಕೆಲಸ ಮಾಡುತ್ತೆ ನಮ್ಮದು. ಇದು ಬಂದು ನೋಡಿ 5 HP 52 ಸ್ಟೇಜ್ ಪಂಪು ಸರ್. ಇದು 1100 ಫೀಟ್ವರೆಗೂ ಕೆಲಸ ಮಾಡುತ್ತೆ. ಎಕ್ಸ್ಟ್ರಾ ಒಂದು 50-30 ಎಕ್ಸ್ಟ್ರಾ ಇದ್ರೂ ಕೂಡ ಕೆಲಸ ಮಾಡುತ್ತೆ. ಹೆವಿ ಪಂಪ್ಸ್ ಸರ್. 100% ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ದು ಏನೇ ಇದ್ರೂ 2 years 2 times V4 V6 ಯಾವುದೇ ಆಗಲಿ ನಾವು ಕೊಡ್ತೀವಿ. ನಿಮಗೆ ಮೋನೋ ಬ್ಲಾಕ್ ಕೂಡ ಅಷ್ಟೇ. ಆಮೇಲೆ ನಿಮಗೆ ನೀವು ಟ್ಯಾಂಕಿಗೆ ಹಾಕ್ಕೊಳ್ತೀರಾ ಸರ್, ನಮ್ಗೆ ಗೊತ್ತಾಗಲಿಲ್ಲ ಸರ್. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪ್ಲಂಬರ್ಗಳು ಟ್ಯಾಂಕ್ ಒಳಗಡೆ ಬಿಡ್ತಾರೆ, ಮೋಟ್ರ್ ಸಬ್ಮರ್ಸಿಬಲ್ ನೀರೇ ಹಾಕಲ್ಲ, ಸುಟ್ಟಾಕ ಬಂದುಬಿಡ್ತಾರೆ. ಆದರೂ ಕೂಡ ನಾವು ಒಂದು ಸಲ ಅದಕ್ಕೆ ವಾರಂಟಿ ಕೂಡ ಕೊಡ್ತೀವಿ. ಏನೇ ಇದ್ರೂ CRI ಪಂಪ್ ನಂಬರ್ 1 ಆ್ಯಂಡ್ ಬೆಸ್ಟ್. ಈ ಸುಮಾರು ಜನಕ್ಕೆ ನಾವು ಗೊತ್ತಿಲ್ಲ ಸರ್, ಆ ಬ್ರ್ಯಾಂಡ್ ಚೆನ್ನಾಗಿದೆ, ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಸುಮಾರು ಜನ ಹೇಳ್ತಾರೆ. ಎಲ್ಲ ಬ್ರ್ಯಾಂಡು ಚೆನ್ನಾಗಿರುತ್ತೆ, ಆದರೆ ಸರ್ವಿಸ್ ಕೊಡಬೇಕಾದ್ರೆ ಗೊತ್ತಾಗುತ್ತೆ ಸರ್ ಯಾವ ಬ್ರ್ಯಾಂಡ್ ಹೆಂಗಿದೆ ಅಂತ. ನೋಡಿ ಸರ್, ನಮ್ಮ ಕಡೆಯಿಂದ ನೀವು ತಗೊಂಡು ಒಂದ್ಸಲ ತೊಗೊಂಡು ಮೋಟ್ರ್ ನೋಡಿ, ನೀವೇ 10 ಜನಕ್ಕೆ ಹೇಳ್ತೀರಾ ಸರ್. ಸರ್ ಇದ್ರ ಬಗ್ಗೆ ಎಲ್ಲ ನಾನು ಪಂಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೋಡಿ, ಇವರು ಕರ್ನಾಟಕ ನಮ್ಮ ಸೇಲ್ಸಲ್ಲಿ ಹೆಡ್ ಇವರು ನಮಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬೇಕಾದ್ರೆ ಇವ್ರನ್ನೂ ಒಂದ್ಸಲ ಕೇಳಿ ನೋಡೋಣ. ಮಾತಾಡಿ ಸರ್. ನಮಸ್ಕಾರ ಸರ್, ಈ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ನಮ್ಮ ಕೃಷಿ ಮೇಳ ಸ್ಟಾಲಲ್ಲಿ ನಾವು ಒಂದು ಹೊಸ ಪಂಪ್ ಲಾಂಚ್ ಮಾಡಿದ್ದೀವಿ. ಅದು ಏನಕ್ಕೋಸ್ಕರ ಅಂದರೆ, ಈ ಥರ ರೈತರಿಗೆ ಒಂದು ಸಗಣಿ ತೆಗೆ ಪಂಪು, ಒಂದು ಕಸ ತೆಗೆ ಪಂಪು ಈ ಥರ ಬೇಕು ಅನ್ನುವಾಗ ಈ ಥರ ನಾವು ಪಂಪ್ಸ್ ಲಾಂಚ್ ಮಾಡಿದ್ದೀವಿ. ಇದನ್ನು ನಾವು ಡ್ರಾಸ್ ಹಂಗಂತ ಹೇಳ್ತೀವಿ ಮಾಡಲ್ ಹೆಸರು. ಇದು ನೀವು ಯಾವುದೋ ಒಂದು ಬಯೋಗ್ಯಾಸ್ ಯೂಸ್ ಮಾಡೋದ್ರಲ್ಲಿ, ಇಲ್ಲ ಬಂದು ತಮ್ಮ ಕೈಯಲ್ಲಿ ಬಂದು ಹಸು ದನ ಜಾಸ್ತಿ ಇರುತ್ತೆ, ಅಲ್ಲಿರೋ ಬಯೋಗ್ಯಾಸ್ ಯೂಸ್ ಮಾಡ್ತಾರೆ. ಹಾಂಗಿನ ಜಾಗದಲ್ಲಿ ಅಲ್ಲಿರೋ ಮತ್ತು ಚಿಪ್ಪೆ ಬರುತ್ತೆ, ಅದರಲ್ಲಿಂದ ಮತ್ತೆ ಕೆಸರು ಬರುತ್ತೆ, ಅದರಿಂದ ತೆಗೆಯೋದಕ್ಕೋಸ್ಕರ ಈ ಥರ ಮಾಡಲ್ ಒಂದು ಸೆಪ್ರೇಟ್ ಮಾಡಿದ್ದೀವಿ. ಈ ಮಾಡಲಲ್ಲಿ ಬಂದು ಒಳಗಡೆ ಇರೋ ಪಂಪ್ಗಳು ನೀರು ಮತ್ತು ನೀರು ಜೊತೆಗಿರೋ ಏನೋ ಒಂದು ಕಸ ಹೋಗಿದ್ರು ಇದ್ರದ್ದು ಒಂದು ಹೊರಗಡೆ ಬರುತ್ತೆ. ಇದು ಇನ್ ಕೇಸ್ ಯಾವುದೋ ಒಳಗಡೆ ಯಾವುದೋ ಬ್ಲಾಕ್ ಆಗಿದ್ರೆ ಇದನ್ನು ಬಂದು ಕಸ್ಟಮರೇ ತೆಗಿಬೋದು. ಕಸ್ಟಮರೇ ತೆಗೆದು ಇದರಿಂದ ಕ್ಲೀನ್ ಮಾಡಿಸ್ಕೋಬೋದು. ಇದು ಅಷ್ಟು ಹೆವಿ ಇರುತ್ತೆ. ಸೊ ಇಷ್ಟು ಹೆವಿ ಇರುವಾಗ ಏನಾಗುತ್ತೆ ಅಂದರೆ, ನೀವು ಎಷ್ಟೋ ಕಸ ಬಂದ್ರೂ ಅದರಲ್ಲಿ ಕಂಪ್ನಿಯಿಂದ ಹೊರಗಡೆ ತೆಗಿಬೋದು. ಇದನ್ನು ಜನರಲಿ ಏನು ಮಾಡ್ತಾರೆ ಅಂದರೆ, ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗಿಗೆ ಬಂದು ಈ ಮೋಟ್ರೇ ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನು ನೀವು ಡ್ಯೂಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು, ಮತ್ತು ನೀವು ತೋಟ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು. ಇದೊಂದು ಹೊಸ ಟೈಪು. ಅದರಲ್ಲಿ ಇನ್ನೊಂದು ಮಾಡಲ್ ಲಾಂಚ್ ಮಾಡಿದ್ದೀವಿ. ಈ ಪಂಪ್ ಯಾವುದಕ್ಕೆ ಅಂದರೆ ಫೆರ್ಟಿಗೇಷನ್ ಪಂಪ್ ಹಂಗಂತೀವಿ ನಾವು. ಫೆರ್ಟಿಗೇಷನ್ ಪಂಪ್ ಅಂದರೆ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ ಇರಿಗೇಷನಲ್ಲಿ ಪೈಪ್ಲೈನಲ್ಲಿ ಬಂದು ನೀವು ಯಾವುದೋ ಫರ್ಟಿಲೈಸರ್ಸ್ನ ಬಂದು ಯಾವುದೋ ಮದ್ದು ಬಂದು ನೀವು ಮಿಕ್ಸ್ ಮಾಡಬೇಕು ಹಂಗಂದರೆ ಇದರಲ್ಲಿ ಇಟ್ಟು ಬಿಡ್ಬೋದು. ಸೆಪರೇಟ್ ಫರ್ಟಿಲೈಸರ್ ಟ್ಯಾಂಕ್ ಇಟ್ಟು ಅದ್ರದ್ದು ಸೆಕ್ಷನ್ನ ಇದರಲ್ಲಿ ಇಟ್ಬಿಟ್ರೆ ಡೆಲಿವರಿಯಲ್ಲಿ ಏನಾಗುತ್ತೆ, ಆ ಪೈಪಲ್ಲಿ ಇಂಜೆಕ್ಟ್ ಆಗುತ್ತೆ. ಸೊ ಗಿಡಗಳಿಗೆ ಎಷ್ಟು ಡ್ರಾಪ್ ಬೇಕನ್ನೋದನ್ನ ನೀವು ಸೆನ್ಸಿಂಗ್ ಮಾಡಿಕೊಂಡು ಇದರಲ್ಲಿ ಯೂಸ್ ಮಾಡ್ಬೋದು. ಇದನ್ನು ನಾವು ಫರ್ಟಿಗೇಷನ್ ಪಂಪ್ ಅಂತೀವಿ. ಈ ಪಂಪದ ಮಾಡಲ್ ಹೆಸರು CJS, ಸೆಂಟ್ರಿಫಿಗಲ್ ಜೆಟ್ ಸೆಲ್ಫ್ ಪ್ರೈಮಿಂಗ್ ಹಂಗಂತೀವಿ. ಇದರಲ್ಲಿ ಇನ್ನೊಂದು ಟೈಪು ಬರುತ್ತೆ, ಅದ್ರದ್ದು ಮಾಡಲ್ ಹೆಸರು JTS. ಸೊ ಇದೇ ಪಂಪು. ಇದು ಒಂದು ಇವಾಗ ಹೊಸದು ಈ ಕೃಷಿ ಮೇಳದಲ್ಲಿ ನಾವು ಲಾಂಚ್ ಮಾಡಿರೋದು. ಆ್ಯಕ್ಚುಲಿ ಈ ಕೃಷಿ ಮೇಳದಲ್ಲಿ ನಾವು ಇನ್ನೊಂದು ಪಂಪ್ ಲಾಂಚ್ ಮಾಡಿದ್ದೀವಿ. ಈ ಥರ ಬಂದು ಒಂದು ಪಂಪು. ಈ ಪಂಪದು ಸ್ಪೆಸಿಫಿಕೇಶನ್ ಏನು ಅಂದರೆ, ಇದನ್ನು ಸೆಂಟ್ರಿಫಿಗಲ್ ವರ್ಟಿಕಲ್ ಪಂಪ್ ಹಂಗಂದು ಹೇಳ್ತೀವಿ. ಇದು ಪ್ಯೂರ್ಲಿ ನೀರು ಒಳಗಡೆ ಇರೋ ಪಂಪು. ಇದು ಮ್ಯಾಕ್ಸಿಮಮ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡಬೇಕು ಅಂದರೆ
ಮ್ಯಾಕ್ಸಿಮಮ್ ನಿಮಗೆ ನಿಮಗೆ 8 ಕಿಲೋಮೀಟರ್ 10 ಕಿಲೋಮೀಟರ್ ಯೂಸ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಮಗೆ ಸಿಟಿಯಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ಹೈ ರೈಸ್ ಬಿಲ್ಡಿಂಗ್ ಇನ್ ದಿ ಸೆನ್ಸ್ ಏನು ಹೇಳ್ತಾರೆ ಅಂದರೆ ಮಿನಿಮಮ್ ಒಂದು 10 ಫ್ಲೋರಿಗೆ ಮೇಲೆ 15-20 ಫ್ಲೋರ್ ಇದೆ ಹಂಗಿನ ಜಾಗದಲ್ಲಿ ನಾರ್ಮಲ್ ಪಂಪ್ ಹಾಕಿದರೆ ಅದು ನಿಮಗೆ ಮೇಲ್ಗಡೆ ಬಂದು ಲಿಫ್ಟ್ ಆಗಲ್ಲ. ಆ ಥರ ಸಿಚುವೇಶನ್ಸಲ್ಲಿ 5 HP ಇಂದ ಮ್ಯಾಕ್ಸಿಮಮ್ 20 HP ತನಕ ಈ ಥರ ಪಂಪ್ ಕೊಡ್ತೀವಿ. ಇವಾಗ ತುಂಬ ಬಿಲ್ಡರ್ಸು ಪ್ರಾಜೆಕ್ಟ್ಸ್ ತೊಗೊಳ್ಳೋರು ಈ ಥರ ಪಂಪ್ಗಳು ಜಾಸ್ತಿ ತೊಗೊಳ್ತಾರೆ. ಈ ಮಾಡಲ್ ಹೆಸರು CV ಮಾಡಲ್ ಹಂಗೆ ಹೇಳ್ತೀವಿ ನಾವು. CV ಸೆಂಟ್ರಿಫಿಗಲ್ ವರ್ಟಿಕಲ್ ಪಂಪು. ಇವಾಗ 20 ಸ್ಟೇಜ್ ಇದರಲ್ಲಿ ಬಂದು ಇವಾಗ 2 ಸ್ಟೇಜ್ ಇದೆ, ಮ್ಯಾಕ್ಸಿಮಮ್ ಬಂದು 12 ಸ್ಟೇಜ್ ತನಕ ಕೊಡ್ತೀವಿ. ಸೊ ಇದು ಬಂದು ಈ ಕೃಷಿ ಮೇಳದಲ್ಲಿ ಲಾಂಚ್ ಮಾಡಿರೋ ಪಂಪು, ತುಂಬ ಹೊಸದಿದ್ದು. ಬಿಲ್ಡರ್ಸು ಮತ್ತು ನಿಮಗೆ ಇದರಲ್ಲಿ ಸಿವಿಲ್ ಇಂಜಿನಿಯರ್ಸ್ ಲೆವೆಲಲ್ಲಿ ಬರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮಗೆ ಜಾಸ್ತಿ ಮೂವ್ ಆಗ್ತಾ ಇರೋ ಒಂದು ಪ್ರಾಡಕ್ಟು ಈ ವರ್ಟಿಕಲ್ ಓಪನ್ ವೆಲ್ ಪಂಪು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇಟ್ಟಿರೋ ಎಲ್ಲ ಸಬ್ಮರ್ಸಿಬಲ್ ಪಂಪು, ಮೋನೋ ಬ್ಲಾಕ್, ಓಪನ್ ವೆಲ್ಗೆಲ್ಲ ನಾವು 2 ವರ್ಷ 2 ಟೈಮ್ ವಾರಂಟಿ ಕೊಡ್ತೀವಿ. ಒಬ್ಬೊಂದು ಜಿಲ್ಲೆದಲ್ಲಿನೂ ನಮಗೆ ತಾಲೂಕು ಸೆಂಟ್ರಲ್ಲಿನೂ ನಮ್ಮದು ಸರ್ವಿಸ್ ಸೆಂಟ್ರು ಮತ್ತು ಸ್ಪೇರ್ಸ್ ಅವೈಲಬಿಲಿಟಿ ಸಿಗುತ್ತೆ. ನೀವೆಲ್ಲ ತೊಗೋಬೋದು, ಖುಷಿಯಾಗಿರ್ಬೋದು. ಆ್ಯಕ್ಚುಲಿ ಇವರು ನಮ್ಮ ಡೀಲರು ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ಸು, ಮಾಗಡಿ ರೋಡಲ್ಲಿ ಇವ್ರದ್ದು ಶೋರೂಮ್ ಇರುತ್ತೆ. CRI ಪಂಪ್ಗಳು ಬಂದು ಈ ಮಾಗಡಿ ಮತ್ತು ನಾಗರಬಾವಿ ಸರೌಂಡಿಂಗ್ಸಲ್ಲಿ ಯಾರಿಗಾದ್ರು CRI ಪಂಪ್ಸ್ಗಳು ಬೇಕು ಅಂದರೆ ನಮ್ಮ ಸ್ಯಾರು ಡೀಲರ್ ಆಗಿದ್ದಾರೆ ಅವರು. ಇವ್ರ ಶಾಪಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಸೇಲ್ಸು, ಸರ್ವೀಸು ಮತ್ತು ಎರೆಕ್ಷನ್ ಎಲ್ಲರೂ ಇವರೇ ಮಾಡಿಸ್ಕೊಡ್ತಾರೆ. ಒಳ್ಳೆ ಟ್ರೈನ್ಡ್ ಮೆಕ್ಯಾನಿಕ್ಸ್ ಇದ್ದಾರೆ. ಆ ಮೆಕ್ಯಾನಿಕ್ಸ್ ಥ್ರೂ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ ಟೆಕ್ನಿಷಿಯನ್ಸ್ ಥ್ರೂ ನಿಮಗೇನು ಪ್ರಾಬ್ಲಮ್ ಬರದಂಗಿರೋ ಥರ ಒಳ್ಳೆ ಮಾಹಿತಿಗಳು ಕೊಡ್ತಾರೆ. ನೀವು ಇವ್ರನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೇಕನ್ನೋದು ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ಸಲ್ಲಿ ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಓಕೆನಾ ಸರ್?